ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀನಿ, ಗಾಡಿ ಗಿಡಿ ಎಲ್ಲ ಒರೆಸ್ಕೊಂಡು ಫುಲ್ಲು ರೆಡಿಯಾಗಿ ನಿಂತಿದ್ದೀನಿ. ಇಲ್ಲಿ ಇವಾಗ ಡ್ಯೂಟಿಗಳು ಬೀಳ್ತಾ ಇಲ್ಲ. ಟೈಮಿಂಗ್ 5:52. ನೋಡೋಣ ಎಷ್ಟೊತ್ತಿಗೆ ಡ್ಯೂಟಿ ಬೀಳ್ತದೆ ಅಂದ್ಬಿಟ್ಟು ಫಸ್ಟ್ ಡ್ಯೂಟಿ ಎತ್ಕೊಂಡೆ. ಇವಾಗ ಡ್ರಾಪ್ ಮಾಡಿದೆ. ಇಲ್ಲಿಂದ ಮತ್ತೆ ಎಷ್ಟೊತ್ತಿಗೆ ಬೀಳುತ್ತೋ ಗೊತ್ತಿಲ್ಲ, ನೋಡೋಣ. ಇನ್ನೊಂದು ಯಾವುದೋ ಬಿತ್ತು ಮಿನಿಮಮ್. ಇವಾಗ ಮತ್ತೆ ಒಂದು ಮಿನಿಮಮ್ ಡ್ರಾಪ್ ಮಾಡಿದೆ. ಲಾಂಗ್ ಡ್ಯೂಟಿ ಬೀಳ್ತಾನೆ ಇಲ್ಲ, ಬರೀ ಮಿನಿಮಮ್ ಬೀಳ್ತಾ ಇದ್ದಾವೆ. ದುಡ್ಡು ಬೇಕು, ಇನ್ನೇನು ಮಾಡೋದು, ಮಿನಿಮಮೇ ಹೊಡಿತೀನಿ. ಟೈಮು 7 ಗಂಟೆ ಆಯಿತು, ಬರೀ 2 ಡ್ಯೂಟಿ ಹೊಡೆದಿದ್ದೀನಿ. ದುಡ್ಡು ಬೇರೆ ಬೇಕು, ಸ್ವಲ್ಪ ಕಮಿಟ್ಮೆಂಟ್ಸ್ ಜಾಸ್ತಿ ಇದ್ದಾವೆ. ನೋಡೋಣ, ಇವತ್ತೊಂದು 6, 7, ಒಂದು 9 ಗಂಟೆ ಓಡಿಸ್ತೀನಿ. ಎಷ್ಟಾಗುತ್ತೆ ನೋಡ್ತೀನಿ ಇವತ್ತು. ಇವಾಗ 3ನೇ ಡ್ರಾಪ್ ಮಾಡಿದೆ. ಇವಾಗ ಕ್ಯಾಶ್ ತಗೊತಾ ಇದ್ದೀನಿ. 2340. ಇವಾಗ ಒಂದು ಊಬರಲ್ಲಿ ಡ್ರಾಪ್ ಮಾಡಿದೆ. ಅವಾಗಿಂದ ರ್ಯಾಪಿಡಲ್ಲೇ ಹೊಡಿತಾ ಇದ್ದಿದ್ದು. ಊಬರಲ್ಲಿ ಒಂದು ಬಿತ್ತು, ಅದನ್ನ ಇವಾಗ ಡ್ರಾಪ್ ಮಾಡಿದ್ದೀನಿ. ಅಷ್ಟೇ, ಇನ್ನು ಎಷ್ಟೊತ್ತು ವೆಯ್ಟ್ ಮಾಡಬೇಕು ಗೊತ್ತಿಲ್ಲ, ವೆಯ್ಟ್ ಮಾಡ್ತೀನಿ. ಮತ್ತೆ ಇನ್ನೊಂದು ಡ್ಯೂಟಿ ಬಿದ್ದಿದೆ. ಪಿಕಪ್ ಬಂದ್ಬಿಟ್ಟು 500 ಮೀಟ್ರ್ ತೋರಿಸ್ತದೆ. ಹೋಗಿ ಫಸ್ಟ್ ಪಿಕ್ ಮಾಡೋಣ. ಕಾಲ್ ಮೀ ಸರ್ ಅಂತ ಮೆಸೇಜ್ ಹಾಕವ್ರೆ, ಕಾಲ್ ಮಾಡೋಣ ಈಗ. ಮೇಡಮ್ ಲೊಕೇಶನ್ ಅಲ್ಲಿ ಇದ್ದೀನಿ ಮೇಡಮ್. ಇಲ್ಲಿ ಜಾಮ್ ಆಗಿದೆಯಲ್ಲ, ಅಲ್ಲೇ ಅಲ್ಲ ಮೇಡಮ್. ಡೌನ್ ಸಿಗ್ನಲ್ ಕಡೆ ಬರ್ಬರ್ತಾನೆ, ಅಂದ್ರೆ ಡೌನ್ ಇಳಿಬಾರ್ದಲ್ಲ. ಹೌದಾ, ಸರಿ ಸರಿ, ಬಂದೆ ಇರಿ ಮೇಡಮ್. ಓಕೆ, ಬಂದೆ. ಓಕೆ ಓಕೆ ಓಕೆ. ಪ್ಯಾಸೆಂಜರು ಸ್ಕೂಲು ಊರನ್ನ ಡ್ರಾಪ್ ಮಾಡಕ್ಕೆ ಹೋಗವ್ರೆ. ಇನ್ನು ಡ್ರಾಪ್ ಬಂದ್ಬಿಟ್ಟು 11 ಕಿಲೋಮೀಟರ್ ಇದೆ, 37 ನಿಮಿಷ ತೋರಿಸ್ತಾ ಇದೆ. ಇವಾಗ ದಯಾನಂದ್ ಸಾಗರ್ ಕಾಲೇಜ್ ಡ್ರಾಪ್ ಮಾಡಿದೆ. ಇವಾಗ ನಾಷ್ಟ ಮಾಡ್ತಾ ಇದ್ದೀನಿ. ಡ್ಯೂಟಿ ಆಫ್ ಮಾಡಿದ್ದೀನಿ, ಮತ್ತೆ ಆನ್ ಮಾಡ್ತೀನಿ ಆಮೇಲೆ. ಆಮೇಲೆ ಹೊಟ್ಟೆ ಹಸಿತಾ ಇದೆಯಾ ಅದಕ್ಕೆ. ಫೈನಲಿ ನಾಷ್ಟ ಮುಗೀತು. ಇವಾಗ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ವಿಜಯನಗರಕ್ಕೆ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ಪು 800 ಮೀಟ್ರ್ ಇತ್ತು, ಹೋಗ್ತಾ ಇದ್ದೀನಿ ಇವಾಗ ನಾಗರಬಾವಿ ಡ್ರಾಪ್ ಮಾಡಿದೆ. ಇಲ್ಲಿಂದ ನೋಡ್ಬೇಕು ಇವಾಗ ಎಷ್ಟೊತ್ತಿಗೆ ಡ್ಯೂಟಿ ಬೀಳುತ್ತೆ ಅಂತ. ಇವಾಗೊಂದು ಬಿತ್ತು, ಎಲ್ಲಿಗಂತ ಗೊತ್ತಿಲ್ಲ. 550 ಮೀಟ್ರ್ ಪಿಕಪ್ಪು. ಇನ್ನೂ ಡ್ರಾಪ್ ಆಗಿಲ್ಲ. ನಮ್ಮ ಪ್ಯಾಸೆಂಜರು ಅಣ್ತರಾಗ ಹೋಗವ್ರೆ. ಇನ್ನು 800 ಮೀಟ್ರ್ ಇದ್ದಾರೆ ಡ್ರಾಪು. ನಮ್ಮ ಪ್ಯಾಸೆಂಜರ್ನ ಫಾಲೋ ಮಾಡ್ತಾ ಇದ್ದೀನಿ. ಅವರು ಹಣ್ಣುಗಳು ತರಕ್ಕೆ ಹೋಗಿದಾರಲ್ಲ, ಅದಕ್ಕೆ ಈಗ ಇಲ್ಲಿ ತಗೊತಾ ಇದ್ದಾರೆ. ಪರವಾಗಿಲ್ಲ ಮೇಡಮ್. ಇವಾಗ JP ನಗರ ಡ್ರಾಪ್ ಮಾಡಿದೆ. ಮತ್ತೆ ಅದೇ ಪ್ಯಾಸೆಂಜರ್ ಕರ್ಕೊಂಡೋಗಿ ವಿಜಯನಗರ ಡ್ರಾಪ್ ಮಾಡಬೇಕು. ಇದೇನು ಇದರಲ್ಲಿ 2 ಸ್ಟಾರ್ ಬಂದಿದೆ, ಏನಕ್ಕೆ ಹೊಸ್ದಾಗಿ ಗೊತ್ತಾಯ್ತಲ್ಲ ಇದು. ನಮ್ಮ ಪ್ಯಾಸೆಂಜರ್ ಹೋಗಿರೋದು ಇದೇ ಅಪಾರ್ಟ್ಮೆಂಟ್ಗೆ. ಇವಾಗ 10 ನಿಮಿಷ ವೆಯ್ಟ್ ಮಾಡು ಅಂತಂದ್ರು, ಅದಕ್ಕೆ ವೆಯ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಪ್ಯಾಸೆಂಜರ್ ಬಂದರು. ಇವಾಗ ಡ್ರಾಪ್ ಮಾಡಿದೆ ವಿಜಯನಗರ. ಈಗ ಇಲ್ಲಿಂದ ಎಷ್ಟೊತ್ತಿಗೆ ಡ್ಯೂಟಿ ಬೀಳುತ್ತೋ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕು, ನೋಡೋಣ. ಇವಾಗ ಟೈಮು 12:36 ಆಗಿದೆ. ಇವಾಗ ಡ್ಯೂಟಿಗಳು ಬೇರೆ ಇಲ್ಲ, ಅದಕ್ಕೆ ಹೊಟ್ಟೆ ಹಸಿತಾ ಇದೆ. ಕಡಂಗ್ಲೇನು ತಿನ್ಬೇಕು, ಹೋಗೋಣ. ವಿಡಿಯೋ
ಕಡಂಗ್ಳನ್ನು ತಿನ್ಬೇಕು ಇವಾಗ. ಏನು ಮಾಡೋದು, ಸುಮ್ಮನೆ ಮುಂದೆ ಸೀಟಲ್ಲಿ ಕುತ್ಕೊಂಡಿದ್ರೆ ಬ್ಯಾಕ್ ಪೇನು ಇಲ್ಲ ಮುಕ್ಳಿ ಪೇನ್ ಬರುತ್ತೆ. ಅದಕ್ಕೆ ಹಿಂದೆ ಆರಾಮಾಗಿ ಹಿಂಗೆ ಮಲ್ಕೊಬಿಡ್ಬೇಕು ಡ್ಯೂಟಿ ಬೀಳೋ ಗಂಟ. ಅದಕ್ಕೆ ಇವಾಗ ಮಲ್ಕೊಂಡಿರ್ತೀನಿ, ಬಿದ್ದಾಗ ಎತ್ಕೊಂಡು ಓಡ್ಬಿಡ್ತೀನಿ. ಏನು ಮಾಡೋದು. ಇವಾಗ 1:47 ಆಗಿದೆ, ಡ್ಯೂಟಿಗಳಿಲ್ಲ, ಹೊಟ್ಟೆ ಹಸಿತಾ ಇದೆ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಇವಾಗ ಎದ್ದೆ, ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ತಿನ್ಬಿಡ್ತೀನಿ ಇವಾಗ. 2:12 ಆಗಿದೆ, ಇವಾಗ ಬಿದ್ದಿದೆ ಡ್ಯೂಟಿ. ಎಲ್ಲಿಗೆ ಅಂತ ಪಿಕಪ್ ಬಂದ್ಬಿಟ್ಟು 550 ಮೀಟ್ರ್ ಇದೆ, ಹೋಗಿ ಪಿಕ್ ಮಾಡೋಣ ಈಗ. ಈ ಊಬರಲ್ಲಿ ಆಪ್ಷನ್ ಚೆನ್ನಾಗಿದೆ, ಪ್ಯಾಸೆಂಜರ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಕೆಲವರು ಈ ಮಾರ್ಕ್ ಬಂದ್ಬಿಟ್ಟು ಬೇರೆ ಕಡೆ ಇರುತ್ತೆ, ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಂದಿದ್ದೀನಿ ಪಿಕಪ್ಗೆ. ಇವಾಗ ಮಲ್ಲೇಶ್ವರಂ ಡ್ರಾಪ್ ಮಾಡಿದೆ. ಇಲ್ಲಿಂದ ಎಷ್ಟೊತ್ತಿಗೆ ಬೀಳುತ್ತೋ ಡ್ಯೂಟಿ ಗೊತ್ತಿಲ್ಲ, ನೋಡೋಣ. ಇವಾಗ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಡ್ರಾಪ್ ಮಾಡಿದೆ. ಇಲ್ಲಿಂದ ಒಂದು ಪಿಕಪ್ ಬಿದ್ದಿದೆ. ಇವಾಗ ಮಿನಿಮಮ್ ಒಂದು ಡ್ರಾಪ್ ಮಾಡಿದೆ. ಇವಾಗ ಮತ್ತೆ ವೆಯ್ಟ್ ಮಾಡಬೇಕು. ಇಲ್ಲಿಂದ ಬಿತ್ತಂದ್ರೆ ಇಲ್ಲಿಂದ ಚಚ್ಕೊಂಡು ಹೋಗ್ಬಿಡ್ತೀನಿ. ಯಾವುದು ಈ ಸೈಕ್ ರೋಡಲ್ಲಿ ತೂರ್ಬಿಟ್ರೆ, ಇಲ್ಲಿ ಬರೋ ಜಾಗನೇ ಇಲ್ಲ. ರಿವರ್ಸ್ ಹೊಡಿಬೇಕೀಗ. ಅಜಯ್ ಅಜಯ್ ಈ ರೋಡಲ್ಲಿ ಹೋಗಿ ಸರಿಯಾಗಿ ಲಾಕ್ ಆಗ್ಬಿಟ್ಟೆ. ಪಿಕಪ್ ಬಂದೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಯಾಸೆಂಜರ್ ಇಲ್ಲ, ಇಲ್ಲೂ ಕಾಣ್ತಾ ಇಲ್ಲ. एक ही है किसको? हाँ मैं बता दिया फोटो भी उधर ही भेज। हाँ हाँ है। 8123 8123 2349 49 46 46 47 47 ಓಕೆ. ಓಕೆ ಸರ್. ಇವಾಗ ಡೆಲಿವರಿ ಕೊಟ್ಟೆ. ಕೇಕ್ ಇನ್ ಕ್ರೀಮ್ 82 ರೂಪೀಸ್ ಆಗಿದೆ. ಇದು ಟ್ರಿಪ್ ಎಲ್ಲ ಸ್ಟಾರ್ ಕೊಟ್ಬಿಟ್ಟು ಡನ್, ರೆಡಿ ಫಾರ್ ನೆಕ್ಸ್ಟ್ ಆರ್ಡರ್. ಈ ಪಬ್ಲಿಕ್ ಟಾಯ್ಲೆಟ್ಗಳು ಬೇರೆ ಇರಲ್ಲ, ಅವಾಗ ಆ ಕಡೆ ಈ ಕಡೆ ನೋಡ್ಬಿಟ್ಟು ಅಲ್ಲೆಲ್ಲ ಹುಚ್ಚ ಹೋಗ್ತಾ ಇರ್ಬೇಕು. ಯಾವುದೋ ಬಿತ್ತು ಊಡಿಗೆ ಅಂದ್ಬಿಟ್ಟು 550 ಮೀಟರ್ ಇದೆ, ಹೋಗಿ ಪಿಕ್ ಮಾಡೋಣ ಇವ್ರಿಗೆ. ಇವಾಗ ಊಡಿ ಡ್ರಾಪ್ ಮಾಡಿದೆ. ಊಡಿಯಲ್ಲಿ ಪರವಾಗಿಲ್ಲ, ಡ್ಯೂಟಿಗಳು ಚೆನ್ನಾಗಿ ಬೀಳ್ತಾ ಇದ್ದಾವೆ. ಈಗ ಮನೆ ಕಡೆ ಹಾಕೊಂಡು ಹೋಗೋದೆ ಅಷ್ಟೇ. ಪಿಕಪ್ ಹೋಗ್ತಾ ಇದ್ದೆ, ಅಷ್ಟೊತ್ತಿಗೆ ಕ್ಯಾನ್ಸಲ್ ಹೊಡೆದು ಸಾಕಿದ್ರು. ಪಿಕಪ್ ಬಂದೆ, ಪ್ಯಾಸೆಂಜರ್ ವೇಟ್ ಮಾಡ್ತಾ ಇದ್ದೀನಿ. ಪ್ಯಾಸೆಂಜರ್ ಬರ್ತಾ ಇದ್ದಾರೆ, ಹಾಕೊಂಡು ಹಚ್ಕೊಂಡು ಹೋಗ್ತಾ ಇರೋದೆ. ಏನು ಗುರು ಇದು 1 hour 50 ನಿಮಿಷ ತೋರಿಸ್ತಾ ಇದೆ. ಈ ತರ ಇದೆ ಜಾಮು. ಇಷ್ಟು ದೂರ ಜಾಮ್ ಆಗಿದೆ ಅಂದ್ರೆ ಇಲ್ಲೇ ಅರ್ಧ ಹೋಗ್ಬಿಡೋದು. ಬೆಳಂದೂರು ಗಂಟೆ ಜಾಮ್ ಆಗ್ಬಿಟ್ಟಿದೆ. ಇವಾಗ ಕಾಳೆನಾಗರ ಈಗ ಡ್ರಾಪ್ ಮಾಡಿದೆ. 2.5 ಅವರ್ ಆಯಿತು ಇಲ್ಲಿ ಡ್ರಾಪ್ ಮಾಡಿ. ಇವಾಗ ಮನೆ ಕಡೆ ಹೋಗಬೇಕು, ಖಾಲಿ ಚಚ್ಕೊಂಡು. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ವೆಯ್ಟ್ ಗೀಟ್ ಎಲ್ಲ ಮಾಡೋಕ್ಕಾಗಲ್ಲ. ಹೊಟ್ಟೆ ಹಸ್ತೈತೆ, ಹೋಗಿ ಚೆನ್ನಾಗಿ ಬಾರಿಸ್ಬಿಡ್ಬೇಕು ಅಷ್ಟೇ. 384 ರೂಪಾಯಿಗೆ ಗ್ಯಾಸ್ ಹಾಕ್ಸಿದ್ದೀನಿ. ನೋಡೋಣ ನಾಳೆ ಎಷ್ಟು ಓಡುತ್ತೆ ಅಂತ ಇದರಲ್ಲಿ. ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಬೆಳಗ್ಗೆ ಹೋಗಿದ್ದು 6 ಗಂಟೆಗೆ, ಮನೆಗೆ ಬಂದಿದ್ದು ಕರೆಕ್ಟಾಗಿ ಟೈಮು ಇವಾಗ 9:15. ಅರ್ನಿಂಗ್ಸ್ ಬಂದ್ಬಿಟ್ಟು 1900 ಸಮಥಿಂಗ್ ಆಗಿದೆ ಅಷ್ಟೇ. ಸಿಕ್ಕಾಪಟ್ಟೆ ಜಾಮೂನ್ ತಗಲಾಕೋಗ್ಬಿಟ್ಟು ಎಲ್ಲ ಪೇಯ್ನ್ ಆಗ್ತಾ ಇದೆ. ಇವಾಗ ಮೊಸರನ್ನ ತಿಂದ್ಬಿಟ್ಟು ಮಲ್ಕೊಬೇಕು.